ಧರ್ಮ ಬಂಧುಗಳೇ, ನಿಮ್ಮೆಲ್ಲರಿಗೂ ತಿಳಿದಿರುವಂತೆ ಕರ್ನಾಟಕ ಜೈನ್ ಅಸೋಸಿಯೇಷನ್ ಬೆಂಗಳೂರು ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿ ಸಮಿತಿ ಸದಸ್ಯರ ಚುನಾವಣೆ ನಡೆಯುತ್ತಿದ್ದು, ಪ್ರಥಮ ಬಾರಿಗೆ ಕರ್ನಾಟಕ ಜೈನ್ ಅಸೋಸಿಯೇಷನ್ ಪದಾಧಿಕಾರಿಗಳ ಚುನಾವಣೆಗೆ ಸಹ ಕಾರ್ಯದರ್ಶಿ ಸ್ಥಾನಕ್ಕೆ ದಾವಣಗೆರೆ ದಿಗಂಬರ ಜೈನ ಸಮಾಜದ ಅಧ್ಯಕ್ಷರಾದ ಹಾಗೂ ದಾವಣಗೆರೆ ಹಾಲಿ ಕೆಜೆಎಇಸಿ ಮೆಂಬರ್ ಕೂಡ ಆದ ಧಾರ್ಮಿಕ ಹಾಗೂ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ಶ್ರೀಯುತ ಸುನಿಲ್ ಕುಮಾರ್ ಡಿ ಇವರು ಸ್ಪರ್ಧಿಸಿದ್ದು, ಅವರ ಕಿರುಪರಿಚಯವನ್ನು ಇಲ್ಲಿ ಮಾಡಲಾಗುತ್ತಿದೆ. ವೃತ್ತಿಯಲ್ಲಿ ಬಿಲ್ಡರ್, ಲ್ಯಾಂಡ್ ಡೆವಲಪರ್, ಸಿಲ್ವರ್ ಸ್ಕೈ ಹೋಮ್ ಸಂಸ್ಥೆಯಲ್ಲಿ ಮಾಲೀಕತ್ವ, ಪ್ರಸ್ತುತ ದಾವಣಗೆರೆ, ಮೈಸೂರು ಮತ್ತು ಬೆಂಗಳೂರು ನಗರಗಳಲ್ಲಿ ವ್ಯವಹಾರ ನಿರ್ವಹಣೆ. ದಾವಣಗೆರೆಯಲ್ಲಿ ಸಮಾಜದ ಪರವಾಗಿ ಆದಿನಾಥ ಜಿನಮಂದಿರ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರ. 2006 ಮತ್ತು 2013ರಲ್ಲಿ ಪಂಚಕಲ್ಯಾಣ ಕಾರ್ಯಕ್ರಮ ಆಯೋಜನೆಯಲ್ಲಿ ಮುಂಚೂಣಿಯಲ್ಲಿ ನಿಂತು ಸೇವೆ. ದಾವಣಗೆರೆ ಜಿಲ್ಲಾ ಜೈನ್ ಡೈರೆಕ್ಟರಿ ಹೊರತರುವಲ್ಲಿ ಮತ್ತು ಇತ್ತೀಚಿನ ಅನಂತ ನೋಂಪಿ ಪೂಜಾ ಸಂಗ್ರಹ ಬೃಹತ್ ಶಾಸ್ತ್ರಗ್ರಂಥ ಪ್ರಕಾಶನ ಮಾಡುವಲ್ಲಿ ಪ್ರಧಾನ ಪಾತ್ರ. ಸತತ 25 ವರ್ಷಗಳ ಕಾಲ ಜೈನ ಸಮಾಜದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದು, ಈಗ ಹಾಲಿ ದಾವಣಗೆರೆ ಜೈನ ಸಮಾಜದ ಶ್ರೀ ಮಹಾವೀರ ಸಂಘದ ಅಧ್ಯಕ್ಷರಾಗಿ ಸೇವಾ ಕಾರ್ಯ. 2015ರಿಂದ 2018ರವರೆಗೆ ಭಾರತೀಯ ಜೈನ್ ಮಿಲನ್ ಸಂಸ್ಥೆಯಲ್ಲಿ ರಾಜ್ಯ ಮಟ್ಟದ ಉಪಾಧ್ಯಕ್ಷರಾಗಿ ಸೇವೆ. 2018ರಲ್ಲಿ ಭಾರತೀಯ ಜೈನ್ ಮಿಲನ್ನ ರಾಜ್ಯ ಮಟ್ಟದ ಸಮಾವೇಶ ಆಯೋಜನೆಯಲ್ಲಿ ಮುಂಚೂಣಿ ನಾಯಕತ್ವ. 2019ರಿಂದ 2024ರವರೆಗೆ ಕೆಜೆಎ ಸಂಸ್ಥೆಯಲ್ಲಿ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಸೇವೆ. ರಾಷ್ಟ್ರಮಟ್ಟದ ಕ್ರೀಡಾ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರವಣಬೆಳಗೊಳ ಧರ್ಮಸ್ಥಳದಲ್ಲಿ ನಡೆದ ಮಹಾಮಸ್ತಕಾಭಿಷೇಕ, ಕನಕಗಿರಿ, ಹೊಂಬುಜ ಮತ್ತು ಸೋಂದೆಯಲ್ಲಿ ನಡೆದ ಪಂಚಕಲ್ಯಾಣ ಕಾರ್ಯಕ್ರಮಗಳಲ್ಲಿ ಧಾರ್ಮಿಕ ಸೇವೆ. ಕೋವಿಡ್ ಸಂದರ್ಭದಲ್ಲಿ ಫುಡ್ ಪ್ಯಾಕೆಟ್ಗಳ ವಿತರಣೆ ಕಾರ್ಯಕ್ರಮ. ಬೆಂಗಳೂರು ಕೆಜೆಎ ನೂತನ ಮಹಿಳಾ ಹಾಸ್ಟೆಲ್ ಖರೀದಿಸಿ 50 ವಿದ್ಯಾರ್ಥಿನಿಯರಿಗೆ ಸೌಲಭ್ಯ ಒದಗಿಸುವಲ್ಲಿ ಪ್ರಮುಖ ಪಾತ್ರ. ಅಷ್ಟೇ ಅಲ್ಲದೆ ಸ್ವತಃ ಅವರಿಂದಲೇ ಅವರ ಕಾರ್ಯಗಳನ್ನು ಕೇಳೋಣ. ಎಲ್ಲರಿಗೂ ಜೈ ಜಿನೇಂದ್ರ. ನಾನು ದಾವಣಗೆರೆ ಜೈನ್ ಸಮಾಜದಲ್ಲಿ ನಾನು 1989-90ಇಂದ ಒಂದು ಆಗಿನ್ನೂ ಒಂದೊಂದು BSc ಎಜುಕೇಷನ್ ಮುಗಿದಿತ್ತು. ಆ ಟೈಮ್ನಲ್ಲಿ ನಮ್ಮದು ಹಳೆ ಟೆಂಪಲ್ನಲ್ಲಿ ನಮ್ಮದು ಒಂದು ಆ್ಯಕ್ಟಿವಿಟಿ ಮಾಡಲಿಕ್ಕೆ ಒಂದು ಗ್ರೂಪ್ ಏನಾದರೂ ಒಂದು ಬೇಕಿತ್ತು ಅನ್ನೋದಕ್ಕೆ ಜೈನ್ ಯುವಕರ ಸಂಘ ಅಂತ ನಾವು ಮಾಡಿದ್ವಿ. ಶ್ರೀ ಮಹಾವೀರ ಜೈನ್ ಯುವಕರ ಸಂಘ ಅಂತ ನಾವು ಮಾಡಿದ್ವಿ. ಅದರಲ್ಲಿ ನಾನು ಜಾಯಿಂಟ್ ಸೆಕ್ರೆಟರಿ ಆಗಿದ್ದೆ. ಆ ಟೈಮ್ನಲ್ಲಿ 1993-94ನಲ್ಲಿ ನಾವುಗಳೇ ಒಂದು ಕಾನ್ಸೆಪ್ಟ್ ಮಾಡಿಕೊಂಡು, ಆವಾಗ ಅವಿಭಜಿತ ಚಿತ್ರದುರ್ಗ ಜಿಲ್ಲೆ ದಾವಣಗೆರೆ ಸೇರಿತ್ತು. ಚಿತ್ರದುರ್ಗ ಜಿಲ್ಲಾ ಜೈನ್ ಡೈರೆಕ್ಟರಿ ಮಾಡಬೇಕು ಅಂಥೇಳಿ ನಾವು ಯುವಕರೇ ಎಲ್ಲ ಸಂಘಟನೆ ಮಾಡಿಕೊಂಡು ಚಿತ್ರದುರ್ಗ ಜೈನ್ ಡೈರೆಕ್ಟ್ರಿನ 93-94ನಲ್ಲಿ ನಾವು ಬಿಡುಗಡೆ ಮಾಡಿದ್ವಿ. ತುಂಬ ಕಷ್ಟಪಟ್ಟು ನಾವು ಕಂಪೈಲ್ ಮಾಡಿ ಪ್ರಿಂಟಿಂಗ್ ಮಾಡಿ ಕೊನೆಗೆ ಏನಾಯಿತು ಅಂತಂದರೆ ನಾವೇ ಸ್ವಂತ ಇನ್ವೆಸ್ಟ್ ಮಾಡಿ ಅದನ್ನು ಬಿಡುಗಡೆ ಮಾಡಿಸಿದ್ವಿ. ನಮ್ಮ ಆಗಿನ ಹಿಂದಿನ ಗುರುಗಳಾದ ಹೊಂಬುಜ ದೇವೇಂದ್ರ ಸ್ವಾಮೀಜಿಯವರಿಂದ ಬಿಡುಗಡೆ ಮಾಡಿಸಿದ್ವಿ. ಆ ನಂತರ ಧಾರ್ಮಿಕ ಚಟುವಟಿಕೆಗಳು ನಡೀತಾ ಬಂದು 2005ನೇ ಇಸ್ವಿಲಿ ಒಂದು ಕಾನ್ಫರೆನ್ಸ್ ಆಯಿತು, ಜೈನ್ ಮಿಲನ್ ಝೋನಲ್ ಕಾನ್ಫರೆನ್ಸ್ ಆಯಿತು. ಅದರಲ್ಲಿ ನಾನು ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ಆ ನಂತರ ಅದನ್ನು ತುಂಬ ಯಶಸ್ವಿಯಾಗಿ ನಡೆಸ್ಕೊಟ್ವಿ. ಆ ನಂತರ 2006ರಲ್ಲಿ 50ನೇ ವರ್ಷದ ಒಂದು ನಿಮಿತ್ತಗೋಸ್ಕರ ಒಂದು ಪಂಚಕಲ್ಯಾಣ ಆಗಿತ್ತು. ಅದಕ್ಕೂ ನಾನು ಸ್ವಾಗತ ಕಮಿಟಿ ಅಧ್ಯಕ್ಷನಾಗಿ ಅಲ್ಲೂ ಕೆಲಸಗಳು ಮಾಡಿ ಆ ನಂತರ ದಿನಗಳಲ್ಲಿ ನಮ್ಮ ಜೈನ್ ಸಮಾಜಕ್ಕೆ ಒಂದು ಜಿನಮಂದಿರ ಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ವಿ. ನಮ್ಮ ಹಳೆಯದು ಒಂದು ಜೈನ್ ಹಾಸ್ಟೆಲ್ ಇತ್ತು. ಜೈನ್ ಹಾಸ್ಟೆಲ್ನಲ್ಲಿ ಒಂದು ಜಿನಮಂದಿರ ಕಟ್ಟಬೇಕು ಅನ್ನೋ ಉದ್ದೇಶ ಮೊದಲಿಂದನೂ ಇತ್ತು, ತುಂಬ ಜನಗಳಿಂದನೂ ಇತ್ತು. ಆದ್ದರಿಂದ ನಾವು ಸಕ್ಸಸ್ ಸಫರ್ ಆಗ್ತಿರಲಿಲ್ಲ. ಯಾವುದೋ ಒಂದು ವಿಚಾರಕ್ಕೆ ಅಷ್ಟೊಂದು ನಮಗೆ ಸಪೋರ್ಟ್ ಸಿಗಲಿಲ್ಲ ಅಂತೇಳಿ ಸುಮ್ಮನಾಗಿದ್ವಿ. 2010ರಲ್ಲಿ ಪ್ರಮುಖ ಸಾಗರ್ ಮಹಾರಾಜರು ದಾವಣಗೆರೆಗೆ ವಿಹಾರ ಬಂದಾಗ ಅವರು ಇಲ್ಲೊಂದು ದೇವಸ್ಥಾನ ಆಗಬೇಕು, ಸಮಾಜದ ದೇವಸ್ಥಾನ ಇಲ್ಲ, ಸಮಾಜದೊಂದು ದೇವಸ್ಥಾನ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಇಲ್ಲಿ ಒಂದು ಹಾಸ್ಟೆಲ್ನಲ್ಲಿ ಮೇಲ್ಗಡೆ ಒಂದು ದೇವಸ್ಥಾನ ಮಾಡಿ
ಅಂತ ಹೇಳಿ ಇದ್ದಕ್ಕಿದ್ದಾಗೆ ನಾಳೆ ನೀವು ಪಂಚಕಲ್ಯಾಣ ಆಗುತ್ತೆ, ಲಘು ಪಂಚಕಲ್ಯಾಣ ಮಾಡ್ತೀನಿ, ನೀವೆಲ್ಲರೂ ಬನ್ನಿ ಅಂಥೇಳಿ ಒಂದು ರತ್ನತ್ರಯ ಮೂರ್ತಿ ಕೊಟ್ಟರು. ಸಿದ್ಧಾಂತ ಮೂರ್ತಿ, ರತ್ನತ್ರಯ ಮೂರ್ತಿ ಕೊಟ್ಟು ಅದನ್ನೇ ಇಟ್ಟು ಲಘು ಪಂಚಕಲ್ಯಾಣ ಮಾಡಿದರು. ಆ ನಂತರದಲ್ಲಿ ಒಂದು ದೇವಸ್ಥಾನ ಮಾಡಲಿದ್ರೂ ಪರವಾಗಿಲ್ಲ, ಒಂದು ದರ್ಶನ ಬಿಂಬ ಇಡಲಿಕ್ಕೆ ಒಂದು ಹುಡುಗರಿಗೆ, ಹಾಸ್ಟೆಲ್ ಹುಡುಗರಿಗೆ ಒಂದು ದರ್ಶನ ಬಿಂಬ ಮಾಡಿ ಅಂಥೇಳಿ ಅದನ್ನು ನಾವು ಮನಗಂಡು ನಾವು ಕನ್ಸ್ಟ್ರಕ್ಷನ್ನು 2011ರಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಒಂದು ಚಿಕ್ಕದಾಗಿ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡಿದ್ವಿ. ಆ ನಂತರ ದಾನಿಗಳ ಒಂದು ಕೊಡುಗೆಯಿಂದ ಒಬ್ಬರು NRIನವರು ತುಂಬ ಸಪೋರ್ಟ್ ಮಾಡಿದರು. ಅದರಿಂದ ಸಪೋರ್ಟಿಂದ ತುಂಬ ದೊಡ್ಡದಾಗೆ ಒಂದು ಫುಲ್ ಪ್ಲೆಸ್ಡಾಗಿ ಒಂದು ಜಿನಮಂದಿರನೇ ಮಾಡಿದ್ವಿ, ಆದಿನಾಥ ಜಿನಮಂದಿರ ಅಂತೇಳಿ. ಅದಕ್ಕೆ ಜಿನಮಂದಿರದ ಗರ್ಭಗುಡಿ ಎಲ್ಲ ವಿನ್ಯಾಸ ಮಾಡಲಿಕ್ಕೆ ನಾವು ತುಂಬ ಶ್ರಮಪಟ್ಟು ನಾವು ಕೊನೆಗೆ ಕನಕಗಿರಿ ಸ್ವಾಮೀಜಿಯವರೇ ಒಪ್ಪಿಸಿ ಗರ್ಭಗುಡಿ ತುಂಬ ಚೆನ್ನಾಗಿ ಬಂದಿದೆ. ಆ ಶಿಲೆನ ಮಾಡಿಸ್ಲಿಕ್ಕೆ ರಾಮ್ ಅವತಾರ್ ಅಂತ ಒಬ್ಬರು ಶಿಲ್ಪಿ, ಅವ್ರನ್ನ ನಾವು ಕಂಡು ರಾಜಸ್ಥಾನಕ್ಕೆ ಹೋಗಿದ್ದೆ. ನಾನು ನಮ್ಮ ತಂಡ ಎಲ್ಲ ರಾಜಸ್ಥಾನಕ್ಕೆ ಹೋಗಿ ಕಿಶನ್ಗಂಜ್ನಲ್ಲಿ ಶಿಲೆ ಕೆತ್ತಾಯಿದ್ರು. ಅಲ್ಲಿ ಹೋಗಿ ನಾವೆಲ್ಲ ವಿಸಿಟ್ ಮಾಡಿ, ಆ ಸೈಟ್ ವಿಸಿಟ್ ಮಾಡಿ, ಆ ಫಿನಿಷಿಂಗ್ ಹೇಗೆ ಬರಬೇಕು, ಏನು ಬರಬೇಕು ಅನ್ನೋ ಸ್ವಲ್ಪ ಗೈಡೆನ್ಸ್ ಮಾಡಿ ನಾವು ತಂದು ಪ್ರತಿಷ್ಠಾಪನೆ ನೆರವೇರಿಸಿದ್ವಿ. ನಂದೇನಾಗಿದೆ ಅಂದರೆ ಸತತ 26 ವರ್ಷಗಳಿಂದ ನಾನು ಮಹಾವೀರ ಸಂಘದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದೀನಿ. ಮೋರ್ ದೆನ್ 25 ಇಯರ್ಸ್ ಆಯಿತು. ಅದಕ್ಕಿಂತ ಹಿಂದೆ 2019ರಲ್ಲಿ ಕರ್ನಾಟಕ ಜೈನ್ ಅಸೋಸಿಯೇಷನ್ನ EC ಮೆಂಬರ್, ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ, ದಾವಣಗೆರೆ ವಿಭಾಗದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ನಾನು ಅರ್ಜಿ ಸಲ್ಲಿಸಿದೆ. ನನಗೆ ಅವಿರೋಧವಾಗಿ ಆಯ್ಕೆ ಆಯಿತು. ನನ್ನ ಎದುರುಗಡೆ ಅಭ್ಯರ್ಥಿಗಳು ಯಾರು ಸಲ್ಲಿಸಲಿಲ್ಲದವಾಗಿ ಅವಿರೋಧವಾಗಿ ಆಯ್ಕೆಯಾಗಿದೆ. ಅಲ್ಲಿಂದ ಸೇವೆ ಸಲ್ಲಿಸ್ತಾ ಬರ್ತಾಯಿದ್ದೀನಿ. ಕರೋನಾ ಸಂದರ್ಭದಲ್ಲಿ 2020-21 ಕರೋನಾ ಸಂದರ್ಭದಲ್ಲಿ ಎಲ್ಲ ನಿರ್ಗತಿಕರಿಗೆ ಮತ್ತು ಕೆಲವರಿಗೆ ಸೊಸೈಟಿನಲ್ಲಿ ಸ್ವಲ್ಪ ನಾವು ಸಹಾಯ ಮಾಡಬೇಕು ನಮ್ಮ ಜೈನ್ ಸಮಾಜದಿಂದ ಅಂತಲೂ ಹೇಳಿ ನಾವು ಫುಡ್ ಪಾಕೆಟ್ಸ್ಗಳ್ನ ನಾವು ಸ್ಟಾರ್ಟ್ ಮಾಡಿದ್ವಿ. ಸುಮಾರು ಒಂದು 35 to 40 ಡೇಸು ನಾವು ಡೈಲಿ ಏನಿಲ್ಲ ಅಂತಂದರೆ ಒಂದು 5,000 ಪ್ಯಾಕೆಟ್ನ ಮಾಡಿ ಹಂಚ್ತಾಯಿದ್ವಿ. ಹೈವೇನಲ್ಲಿ ಲಾರಿ ಚಾಲಕರಿಗಾಗಲಿ, ಇಲ್ಲ ಸ್ಲಮ್ಗಳಲ್ಲಾಗಲಿ, ಹಾಸ್ಪಿಟಲಲ್ಲಾಗಲಿ ಎಲ್ಲ ಕಡೆಗೂ ನಾವು ಹಂಚ್ತಾಯಿದ್ವಿ. ಅದಕ್ಕೆ ನಮ್ಮ ಕರ್ನಾಟಕ ಜೈನ್ ಅಸೋಸಿಯೇಷನಿಂದನೂ ಒಂದು ದಿವಸದ್ದು ಒಂದು ಫುಡ್ ಪಾಕೆಟು ಸೇವಾ ಇದರಿಂದ ಅವರು ಸಪೋರ್ಟ್ ಮಾಡಿದರು. ನಾನು ಒತ್ತಾಯ ಮಾಡಿದೆ, ದಾವಣಗೆರೆ ಒಂದೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ಎಲ್ಲ ಡಿಸ್ಟ್ರಿಕ್ಟಿಗೂ ಎಲ್ಲ ಕಾರ್ಯಕಾರಿ ಸದಸ್ಯರಿಗೂ ಇದು ಅವಕಾಶ ಕೊಡಬೇಕು ಅಂತ ಹೇಳಿದಾಗ ಅದು ನಮ್ಮ ಕಾರ್ಯಕಾರಿ ಸಮಿತಿಯಲ್ಲಿ ಅಪ್ರೂವ್ ಆಗಿ ಎಲ್ಲ ಇದರಿಂದನೂ ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಒಂದು ಆಹಾರ ಪೊಟ್ಟಣ ವಿತರಣೆಯಾಗಿ ನಾನು ಶ್ರಮಿಸಿದೆ. ಅವು ಎಲ್ಲರಿಂದನೂ ಪ್ರಶಂಸೆಗೊಳಗಾಯಿತು. ಇಲ್ಲ ಬರೀ ಬೆಂಗಳೂರಷ್ಟೇ ಸೀಮಿತ ಆಗಿತ್ತು, ಈಗ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಕರ್ನಾಟಕ ಜೈನ್ ಅಸೋಸಿಯೇಷನಿಂದ ನೀವು ಮಾಡಿದ್ದೀರಾ ಅಂಥೇಳಿ ಅದೊಂದು ಪ್ರಶಂಸೆಗೊಳಗಾದ ಒಂದು ಕಾರ್ಯ. ಆ ನಂತರ ಕರೋನಾ ಟೈಮ್ನಲ್ಲಿ ಪುರೋಹಿತರುಗಳು ಸಂಕಷ್ಟದಲ್ಲಿದ್ದರು. ಅವರಿಗೆ ಫುಡ್ ಕೊಡೋದಿರಲಿ, ಫುಡ್ ಪಾಕೆಟ್ ಕೊಡೋದಿರಲಿ, ದಿನಸಿ ಕೊಡೋದ್ರ ಬಗ್ಗೆ ನಾವು ತೀರ್ಮಾನ ಮಾಡಿ ನಾವೆಲ್ಲ ಒದಗಿಸ್ಕೊಟ್ವಿ. ಮತ್ತು ಸರ್ಕಾರದಿಂದ ಒಂದು ತಿಂಗಳ ಮಾಸಿಕ ಮಾಶಾಸನ ಅಂಥೇಳಿ ಸರ್ಕಾರದಿಂದ ಕೊಡಿಸ್ಬೇಕು ಅಂಥೇಳಿ ನಾನು ನಮ್ಮ ದಾವಣಗೆರೆ ಡಿಸ್ಟ್ರಿಕ್ನಲ್ಲಿ 8 ಜನ ಪಂಡಿತರಿಗೆ, ನಮ್ಮ ಪುರೋಹಿತರು ವೃತ್ತಿ ಮಾಡೋರಿಗೆ 8 ಜನ ಅವರಿಗೆ ನಾನು ಸರ್ಕಾರದಿಂದ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದಿಂದ ನಾನು ಕೊಡಿಸ್ಲಿಕ್ಕೆ ನಾನೆಲ್ಲ ಇದು ಮಾಡಿದೆ. ಅವ್ರು ಕೆಲವರಿಗೆಲ್ಲ ಬಂದಿದೆ, ಈವರೆಗೂ ಬರ್ತಾಯಿದೆ, ಈವರೆಗೂ ಅನುಭವಿಸ್ತಾ ಇದ್ದಾರೆ. ಕರ್ನಾಟಕ ಸರ್ಕಾರದಿಂದ ಮಾಶಾಸನ ಬರ್ತಾಯಿದೆ. ಅದೇ ರೀತಿ ಒಂದು ಕಡೆಯಿಂದ ಇನ್ನೊಂದು ಕರ್ನಾಟಕ ಅಭಿವೃದ್ಧಿ ನಿಗಮದಿಂದ ನಮ್ಮ ಸಹಾಯಧನವಾಗಿ ಒಂದು ಟ್ಯಾಕ್ಸಿ ಕೊಡಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ. ಸಾಲ ಕೊಡೋ ಒಂದು ವ್ಯವಸ್ಥೆ ಇದೆ. ಅದರಲ್ಲೂ ನಾನು ಶ್ರಮಿಸಿ
ಇದುವರೆಗೂ ಭಾಳ ನಮ್ಮದಲ್ಲಿ ಮುಸ್ಲಿಮ್ಸ್ನವರಿಗೆ ಎಲ್ಲ ಕೊಡ್ತಾಯಿದ್ರು. ಅದರಲ್ಲೂ ನಾನು ಹೋರಾಡಿ ಬೆಂಗಳೂರು ಮಟ್ಟದಲ್ಲಿ ಹೋರಾಡಿ ದಾವಣಗೆರೆ ಜೈನ್ಸಿಗೂ ಕೊಡಬೇಕು ಅಂಥೇಳಿ ಪ್ರತಿ ವರ್ಷ 7 ಟ್ಯಾಕ್ಸಿ ಅವಕಾಶ ಇರುತ್ತೆ. ಅದರಲ್ಲಿ ಒಂದು ಜೈನ್ಸಿಗಾಗಿ ನಾನು ಅಲಾಟ್ ಮಾಡಿಸಿದೆ. ಹಾಗೇ ನಮ್ಮ ಕರ್ನಾಟಕ ಜೈನ್ ಅಸೋಸಿಯೇಷನಲ್ಲಿ ಒಂದು ಮಹಿಳೆಗೋಸ್ಕರ ಒಂದು ಹಾಸ್ಟೆಲ್ ನೆಸೆಸಿಟಿ ಇತ್ತು. ಅದು ಒಂದು ಸರ್ಚ್ ಕಮಿಟಿ ಅಂತ ಮಾಡಿದರು. ಆ ಸರ್ಚ್ ಕಮಿಟಿಲಿ ನಾನು ಸದಸ್ಯನಾಗಿ ಕೆಲಸ ಮಾಡಿ ಇತ್ತೀಚೆಗೆ 2023ರಲ್ಲಿ ಒಂದು ಹೊಸಕೆರೆಹಳ್ಳಿ ಒಂದು ಪ್ರದೇಶದಲ್ಲಿ ಒಂದು ಪ್ರದೇಶ ನನಗೆ ಹೇಳಿ ಕಳಿಸಿದ್ರು. ನಾನು ಹೋಗಿ ಬಿಲ್ಡಿಂಗ್ ಗುಣಮಟ್ಟ ನಾನು ಎಲ್ಲ ನೋಡಿ ನಾನು ತಗೋಬೋದು ಅಂಥೇಳಿ ನಾವೇ ಎಲ್ಲ ಸರ್ಚ್ ಕಮಿಟಿಯಿಂದ ಮುಂದೆ ನಿಂತು ಅದನ್ನು ಶಿಫಾರಸು ಮಾಡಿ ನಮ್ಮ ಕರ್ನಾಟಕ ಜೈನ್ ಅಸೋಸಿಯೇಷನ್ಗೆ ನಾವು ಖರೀದಿ ಮಾಡಿದ್ವಿ. ಖರೀದಿ ಮಾಡೋ ಒಂದು ಕಮಿಟಿನಲ್ಲಿ ನಾನು ಭಾಗಿಯಾಗಿದ್ದೆ. ಅದು ಒಂದು ಕರ್ನಾಟಕ ಜೈನ್ ಅಸೋಸಿಯೇಷನ್ ಇದುವರೆಗೂ ಆಸ್ತಿ ಇರಲಿಲ್ಲ. ಕರ್ನಾಟಕ ಜೈನ್ ಅಸೋಸಿಯೇಷನ್ ಹೆಸರಿಗೆ ಯಾವುದೇ ಆಸ್ತಿ ಏನೂ ಇರಲಿಲ್ಲ. ಅದೇ ಫಸ್ಟ್ ಪ್ರಾಪರ್ಟಿ ನೋಂದಣಿ ಆಯಿತು ರಿಜಿಸ್ಟ್ರ್ ಆಫೀಸ್ನಲ್ಲಿ. ಅದು ಒಂದು ಹೆಮ್ಮೆಯ ಸಂಗತಿ ಅಂತ ಈ ವಿಚಾರ ಹಂಚ್ಕೊಳ್ಬೇಕು ಅಂತ ಇಷ್ಟಪಡ್ತಾ ಇದ್ದೇನೆ. ಹಾಗೆ ನಾವು ಕರ್ನಾಟಕ ಜೈನ್ ಅಸೋಸಿಯೇಷನಿಂದ ಸಾಕಷ್ಟು ಕೆಲಸಗಳು ಮಾಡಬಹುದು. ಈ ಅವಧಿನಲ್ಲಿ ಏನಾಗಿದೆ ಅಂದರೆ ಕರೋನಾದಲ್ಲಿ 2-3 ವರ್ಷ ಆಗೋಯಿತು. ಕೆಲಸ ಮಾಡಲಿಕ್ಕೆ ಜಾಸ್ತಿ ಅವಕಾಶಗಳು ಸಿಗಲಿಲ್ಲ. ಆದರೂ ಕೂಡ ನಾವು ಮಾಡ್ತಾಯಿದ್ದೇವೆ, ಎಲ್ಲ ವಿಧವಾಗಿ ಮಾಡ್ತಾಯಿದ್ದೇವೆ. ಮತ್ತು ಓವರ್ಸೀಸು ಸಾಲ ಸೌಲಭ್ಯಗಳು ಏನು ಇದೆಯಲ್ಲ, ಓವರ್ಸೀಸು ವಿದ್ಯಾಭ್ಯಾಸ ಮಾಡೋರಿಗೆ ಸ್ವಲ್ಪ ಕ್ಲಿಷ್ಟಕರವಾದ ಪರಿಸ್ಥಿತಿ ಇತ್ತು. ಅದನ್ನು ನಾನು ಮನಗಂಡು ನಮ್ಮ ಕೆಲವರಿಗೆ ನಿಲ್ಲಿಸ್ಬಿಟ್ಟಿದ್ರು, ಓಡಾಡಿಸ್ತಾಯಿದ್ರು, ಇಲ್ಲ ನಿಲ್ಲಿಸ್ತಾಯಿದ್ರು. ಆ ಟೈಮ್ನಲ್ಲಿ ನಾನು ಯಡಿಯೂರಪ್ಪನವರ PA ರೇಣುಕಾಚಾರ್ಯ ಇದ್ದರು. ರೇಣುಕಾಚಾರ್ಯ PS ಅವ್ರ ಹತ್ರ ಮಾತಾಡಿ ಅವ್ರ ಹತ್ರ ನಾನು ಲೆಟರ್ಸ್ಗಳಲ್ಲಿ ತಗೊಂಡು ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮ ಹತ್ರ ಜಾಯಿಂಟ್ ಡೈರೆಕ್ಟರ್ ಹತ್ರ ನಾನು ಮಾತನಾಡ್ಬಿಟ್ಟು ಕೆಲವರಿಗೆ ನಾನು ಇಂಗ್ಲೆಂಡು ಇರ್ಬೋದು ಮತ್ತು ಅಮೇರಿಕಾ ಇರ್ಬೋದು, ನಾನು ಅವರಿಗೆ ವಿದ್ಯಾವೇತನ ವರ್ಷಕ್ಕೆ 10 ಲಕ್ಷದಂಗೆ 2 ವರ್ಷ 20 ಲಕ್ಷದಂಗೆ ನಾನು ಕೊಡಿಸೋ ವ್ಯವಸ್ಥೆನೂ ನಾನು ಮಾಡಿದ್ದೀನಿ. ಈ ಸಾರಿಯ ಕರ್ನಾಟಕ ಜೈನ್ ಅಸೋಸಿಯೇಷನ್ ಚುನಾವಣೆಯಲ್ಲಿ ನಾನು ಸ್ಪರ್ಧಿಸ್ತಾ ಇದ್ದೇನೆ. ನನ್ನ ಮುಂದಿನ ಆಲೋಚನೆಗಳು ಅಭಿವೃದ್ಧಿ ನಿಟ್ಟಿನತ್ತ ಕೇಂದ್ರೀಕೃತವಾಗಿರ್ತದೆ ಅಂತ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇನೆ. ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಒಂದು ಕಾನ್ಸೆಪ್ಟ್ ಏನಿದೆ ಅಂತಂದರೆ ಇಡೀ ಕರ್ನಾಟಕದ ಎಲ್ಲ ಪ್ರದೇಶಗಳಿಗೂ ಸಹ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಒಂದು ಆಲೋಚನೆ ಇದೆ. ಹಾಗೂ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋದಾಗಿದ್ದರೆ ನಮ್ಮ ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಸಂಸ್ಥೆಯನ್ನು ಒಂದು ಹೊಸ ಎತ್ತರಕ್ಕೆ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ಅಭಿಲಾಷೆಯೂ ಕೂಡ ಇದೆ. ನಮ್ಮ ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಎಲ್ಲ ಬೆಂಗಳೂರಿನಲ್ಲಿ ಕೇಂದ್ರೀಕೃತವಾಗಿದೆ. ಆದ್ದರಿಂದ ಈ ಸಾರಿ ನಮ್ಮ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕು ಕೇಂದ್ರಗಳಲ್ಲೂ ಸಹ ಕಾರ್ಯಕ್ರಮಗಳನ್ನು ಮಾಡಿ ಅಭಿವೃದ್ಧಿ ಪಥದತ್ತ ಕರ್ಕೊಂಡು ಹೋಗಬೇಕು, ಜನರುಗಳಿಗೆ ತಿಳುವಳಿಕೆ ನೀಡಬೇಕು, ಹಾಗೂ ಸರ್ಕಾರದಿಂದ ಸಿಗುವ ಸೌಲಭ್ಯನ ಹೆಚ್ಚು ಸಿಗುವ ಹಾಗೆ ಮಾಡೋದೇ ಒಂದು ಮೂಲ ಕರ್ತವ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಸಾರಿಯ ಕರ್ನಾಟಕ ಜೈನ್ ಅಸೋಸಿಯೇಷನ್ನ ಕಾರ್ಯಕಾರಿ ಸಮಿತಿ ಸ್ಥಾನಕ್ಕೆ ನಾನು ಸ್ಪರ್ಧಿಸ್ತಾ ಇದ್ದೇನೆ. ತಾವುಗಳೆಲ್ಲರೂ ಈ ಹಿಂದೆ ನನಗೆ ಸಹಕಾರ ಕೊಟ್ಟಂತೆ, ಪ್ರೋತ್ಸಾಹ ಕೊಟ್ಟಂತೆ ನನಗೆ ಸಹಕಾರ ಕೊಟ್ಟು ಆರಿಸಿ ತರಬೇಕು ಅಂತ ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಇದ್ದೇನೆ. 2019ರಿಂದ 2024ರವರೆಗೆ ಒಂದು ಅವಧಿನಲ್ಲಿ ನಾನು ಕೆಲಸ ಮಾಡಿದ್ದೇನೆ. ತೃಪ್ತಿಕರವಾಗಿ ನನಗೆ ಎಷ್ಟು ಸಾಧ್ಯನೋ ಅಷ್ಟು ಅನುಕೂಲಗಳನ್ನ ಮತ್ತು ಸೇವೆನ ಮಾಡಿದ್ದೀನಿ ದಾವಣಗೆರೆ ವಿಭಾಗಕ್ಕೆ. ಅದೇ ರೀತಿ ಮುಂಬರುವ 2ನೇ ಅವಧಿಯಲ್ಲೂ ಸಹ ಇದಕ್ಕಿಂತ ಹೆಚ್ಚಿನ ಕೆಲಸ ಮಾಡಲು ತಾವು ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ನಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ಜೈ ಜಿನೇಂದ್ರ. ಇಷ್ಟೆಲ್ಲ ಧರ್ಮ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ನಾಯಕತ್ವದ ಗುಣವಿರುವ ಕ್ರಮ ಸಂಖ್ಯೆ 4 ಶ್ರೀಯುತ ಸುನಿಲ್ ಕುಮಾರ್ ಅವರಿಗೆ ಹಾಗೂ ಎಸ್ ಜಿತೇಂದ್ರ ಕುಮಾರ್ ತಂಡದ ಸದಸ್ಯರಿಗೆ ಮತ ನೀಡಬೇಕೆಂದು ತಂಡದ ಪರವಾಗಿ ಕೇಳುತ್ತಿದ್ದಾರೆ ನಿಮ್ಮ ಸೇವಾಕಾಂಕ್ಷಿ ಶ್ರೀಯುತ ಸುನಿಲ್ ಕುಮಾರ್ ಡಿ ರವರು. ಸಮಸ್ತ ಭಟ್ಟಾರಕರ ಆಶೀರ್ವಾದದೊಂದಿಗೆ ಹಾಗೂ ಸಮಾಜ ರತ್ನ ಶ್ರೀಯುತ
ಜಿತೇಂದ್ರ ಕುಮಾರ್ ಅವರ ನಾಯಕತ್ವದಲ್ಲಿ ಸ್ಪರ್ಧಿಸಿರುವ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರುಗಳಿಗೂ ಬಹುಮತದಿಂದ ಮತ ನೀಡಿ ಜಯಶೀಲರನ್ನಾಗಿ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ.